ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗ್ತಾ ಇದೆ ನೀಟ್ ಗಲಾಟೆ. ಆಗ ಬಿಜೆಪಿಗೆ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿತ್ತು ಕಾಂಗ್ರೆಸ್. ಈಗ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ನೋಡಿ, ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ. ಬೆಂಗಳೂರಿನ ಕಂಟೋನ್ಮೆಂಟ್ ಬಳಿ ಅತಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ನೀಟ್ ಗಲಾಟೆ ಭಾರಿನೇ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಜೆಪಿ ಎಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕಿಳಿತು. ಆ ಹೋರಾಟದ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು. ಲಾಠಿ ಚಾರ್ಜನ್ನು ಖಂಡಿಸಿ ಕಾಂಗ್ರೆಸ್ ಎಂಟ್ರಿ ಕೊಡ್ತು. ಈಗ ಕಾಂಗ್ರೆಸ್ ನಿನ್ನೆ ಎಂಟ್ರಿ ಕೊಟ್ಟಿದ್ದು, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಕ್ಕೆ ಈಗ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯಾರು ಯತ್ನಿಸ್ತಾ ಇದ್ದಾರೆ ಅಂದರೆ ಬಿಜೆಪಿಗರು. ಇದು ಇಲ್ಲಿಗೆ ಮುಗಿಯುವಂತ ಕಾಣಿಸ್ತಾ ಇಲ್ಲ. ನಡೆದಿದ್ದು ಎಕ್ಸಾಮ್ ವಿರುದ್ಧ ಅಕ್ರಮವಾಗಿ ನೀಟನ್ನು ಮಾಡಿರುವಂತಹ ವಿಚಾರ. ಆದರೆ ಈಗ ಪಡ್ಕೊಂಡಿರೋದು ರಾಜಕೀಯ ತಿರುವನ್ನು ನೋಡ್ಬೋದು ಯಾವ ರೀತಿಯಾಗಿ ನಡೆದಿದೆ ಅಂತ. ಕೆಪಿಸಿಸಿ ಕಚೇರಿ ಮುಂದೆ ನಡೆದಿರುವಂಥ ಹೈಡ್ರಾಮಾ ಕಂಟೋನ್ಮೆಂಟ್ ಬಳಿ ಭಾರಿ ದೊಡ್ಡ ಮಟ್ಟಕ್ಕೆ ನಡೆದಿದೆ. ಪೊಲೀಸರಿದ್ದರು, ಭಾಳಷ್ಟು ತಡೆಯುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಅಂತೂ ನಡೆದು ಹೋಗಿದೆ. ಬೆಂಗಳೂರಲ್ಲಿ ಆಗಿರೋದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಗ್ಬಿಟ್ಟಿದೆ ನೀಟ್ ಗಲಾಟೆ. ಇದು ಈಗಲೇ ಮುಗಿಯುವಂಥ ಸಾಂದರ್ಭಿಕಗಳಂತೂ, ಅಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಸನ್ನಿವೇಶಗಳು ಬಹಳಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಯಾಕೆಂದರೆ ನಾವು ಹೋರಾಟಕ್ಕೆ ಬಂದಂಥವ್ರು ನಾವೆಲ್ಲದಕ್ಕೂ ತಯಾರಿದ್ದೀವಿ. ಆದರೆ ಕಾಂಗ್ರೆಸ್ನವರು ಈಗ ಒಂದು ಗುಂಪಾಗಿ ಬಂದಾಗ ಅವರು ಏನಾದರೂ ಪ್ರತಿಭಟಿಸಿದ್ರೆ ಒಪ್ಪಿಗೆ ನಾನು ಮುತ್ತಿಗೆ ಹಾಕಕ್ಕೆ ಬಂದಿದ್ದೆ. ಆದರೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ನಾಯಕರುಗಳು ಇಲ್ಲಿ ಇದ್ದಾರಾ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ಘಟನೆ ನಡೆದಿದೆ. ಅವರ ವರ್ತನೆಯನ್ನು ಖಂಡಿಸ್ತೀನಿ. ಮೊಟ್ಟೆ ಹೊಡೆಯೋದ್ರ ಮೂಲಕ ಅವರು ತಮ್ಮ ಬುದ್ಧಿಯನ್ನು ಅವರು ತೋರಿಸಿದ್ದಾರೆ. ದೇವರವ್ರಿಗೆ ಒಳ್ಳೇದು ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತದೆ. ನಾವು ಇದರಿಂದ ಏನು ನಾವು ಭಯಭೀತರಾಗಲ್ಲ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ. ನಾವೇನು ಪ್ರತಿಭಟನೆ ಮಾಡ್ತಾರೆ, ಜಸ್ಟ್ ಹಿಂಗೆ ಕಾರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದೆ. ನಾನು ಏನು ಗೊತ್ತೇ ಇಲ್ಲ, ಅದು ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಮೊಟ್ಟೆ ಹೊಡೆದಿದ್ದಾರೆ, ಕೈಯಲ್ಲೂ ಕೂಡ ಹೊಡೆದ್ರು, ಕಾರ್ಯಕರ್ತರು ಹೊಡೆದ್ರು. ಏನು ಕಂಪ್ಲೇಂಟ್ ಕೊಡಲ್ಲ. ಜನರಿಗೆ ಗೊತ್ತಾಗುತ್ತೆ. ಕಂಪ್ಲೇಂಟ್ ಕೊಡಲ್ಲ. ಅದು ಕಂಪ್ಲೇಂಟ್ ಕೊಡೋದಾದರೆ ನಮ್ಮ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿ ನಾನು ತೀರ್ಮಾನ ತಗೊಳ್ತೀನಿ. ಯಾರಿಲ್ಲ, ನಾನು ನನ್ನ PA ಮತ್ತು ಡ್ರೈವರ್ 3 ಜನ. ಹೌದು, ಅಲ್ಲಿ ಅದು ಕಾರುಗಳು ಮಿಸ್ ಆಯಿತು, ರೋಡ್ ಮಿಸ್ ಆಯಿತು. ಅಣ್ಣ ಪ್ಲೀಸ್ ಬನ್ನಿ, ಅಣ್ಣ ಎಲ್ಲರೂ ಕೇಳ್ತಾರೆ, ಪ್ಲೀಸ್ ಬನ್ನಿ. ಯಾರು ಎತ್ತಿದ್ದಾರ ಯಾರಿಗೂ ಬಿಟ್ಟಿಲ್ಲ. ಕಾಂಗ್ರೆಸ್ ಕಚೇರಿ ಮುಂದೆ ಪ್ರತಿಭಟನೆ ಇದೆ ಅಂತೇಳಿ ನನಗೆ ಮಾಹಿತಿ ಇತ್ತು. ನಾನು ಕೂಡ ಎಲ್ಲ ನಮ್ಮ ನಾಯಕರಿಗೆ ಅಶೋಕ್ ಅವರ ಜೊತೆ ನಾನು ಬಂದಂಥ ಸಂದರ್ಭದಲ್ಲಿ ಅವ್ರ ಕಾರ್ ಮುಂದೋಯ್ತು. ನನಗೆ ನಮ್ಮ ಡ್ರೈವರ್ಗೆ ಕಾರ್ ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ಆಗ ಅವನು ಕಾಂಗ್ರೆಸ್ ಆಫೀಸ್ದು ಲೊಕೇಶನ್ ಹಾಕಿದ್ರು. ಆ ಲೊಕೇಶನ್ ತೋರಿಸಿದ ಪ್ರಕಾರ ಬಂದಂಥ ಸಂದರ್ಭದಲ್ಲಿ ಅದು ಆ ರೋಡು ಲೆಫ್ಟ್ ತೋರಿಸ್ತಾ ಇದೆ ಕಾಂಗ್ರೆಸ್ ಆಫೀಸು. ಆದರೆ ಅಲ್ಲಿ ಲೆಫ್ಟ್ ಟರ್ನ್ ಇಲ್ಲ, ರೈಟ್ ಹೋಗಬೇಕು. ನೀವು ಇಲ್ಲಿ ಇಳೀರಿ, ನಾನು ಮುಂದ್ಗಡೆ ಎಲ್ಲಾದರೂ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೇಳ್ದೆ. ನಾನು ಇಳಿದು ಹಿಂಗೆ ಬಂದಂಥ ಸಂದರ್ಭದಲ್ಲೇ ನನಗೆ ಗೊತ್ತಾಗಿತ್ತು ಅದು ಕಾಂಗ್ರೆಸ್ ಆಫೀಸ್ ಅಂತೇಳಿ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಗುಂಡಾ ರೀತಿಯಲ್ಲಿ ಘೋಷಣೆ ಕೂಗಿ ಬಂದರು. ಆಗ ಪೊಲೀಸ್ನವರು ಬಂದಿದ್ದೆ. ಆದರೆ ಕಾಂಗ್ರೆಸ್ ಕಚೇರಿ ಅಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ದಾವಣಗೆರೆಯವರು, ನಮಗೆ ಕಾರ್ ಮಿಸ್ ಆಯಿತು. ನಮ್ಮ ಡ್ರೈವರ್ ಇಲ್ಲೇ ಇರಬೇಕು. ಮೊಟ್ಟೆ ಹೊಡೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತರೆ. ಕಾಂಗ್ರೆಸ್ ಕಚೇರಿಯಿಂದ ಬಂದು ಮೊಟ್ಟೆನೂ ಹೊಡೆದ್ರು, ನೋಡಿ ಮೊಟ್ಟೆನೂ ಹೊಡೆದ್ರು, ಕೈಯಲ್ಲೂ ಹೊಡೆದ್ರು. ಆದರೆ ಪೊಲೀಸ್ನವರ
ಸಮಯ ಸರಿಯಾಗಿ ಅವರು ಸ್ಪಂದಿಸಿದ್ರಿಂದ ಬಿಟ್ಟರು, ಇಲ್ಲಾಂದ್ರೆ ಇನ್ನೂ ಅವರು ಹೆಚ್ಚಿನ ಅನಾಹುತ ಮಾಡ್ತಾ ಇದ್ರು. ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ ಸರ್? ಅದನ್ನ ನಮ್ಮ ರಾಜ್ಯ ನಾಯಕರನ್ನ ಕೇಳ್ತೀವಿ, ನಮ್ಮ ರಾಜ್ಯ ನಾಯಕರನ್ನ ನಾವು ಕೇಳ್ತೀವಿ. ರಾಜ್ಯ ನಾಯಕರ ಸೂಚನೆ ಅಂತೆ ನಾವು ಮುಂದಿನ ಕ್ರಮ ತೆಗೆದುಕೊಳ್ತೀವಿ. ಸಂಜಯ್ few workers to my head also. ಬೈಟ್ ಕೋತಾ ಇದ್ದೀನಿ ನಾನು. That is Congress.